ಗಾಡಿ ಓಡ್ಸೋಕ್ಕೆ ಶಕ್ತಿ ಬೇಕು. ಇವರು ಮಾಡ್ತಾರೆ 3 ಗಂಟೆಗೆ ತಿನ್ಕೋ ನೀನು ಎಲ್ಲಿಲ್ವಾ ಅಷ್ಟೇ ಊಟ ತಿನ್ಕೊಡ್ಬೇಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅದೇನ ಕರೆಕ್ಟೆ. ದೋಸೆ ನೀವೇನ ಮಾಡಿದ್ದು? ಒನ್ ಮೋರ್ ಅನ್ಬೇಕು ನೀವು. ದೋಸೆ ಮಾಸ್ಟ್ರು ಕೊಡ್ಸಿಲ್ ಬಂದಿ ನಿಂಗೆ ಏನಪ್ಪ ಎಲ್ಲೆರಡು ಹಾಕ್ಲಿ. ಕೊಡ್ಸಿಲ್ಪ. ಹೌದಾ? ಅದ್ಯಾವ್ದಣ್ಣ ಅದು ಯುವ ದೋಪು? ಇಡ್ಲಿ ದೋಸೆ ಅಂದ್ರೆ ಇಡ್ಲಿ ವಡೆ ದೋಸೆ ಪೂರಿ. ಇವ ತೋಪು ಇವ ತೋಪು. ಇವ ಅಳ್ಸಿ ನನ್ ಮಕ್ಳ, ಇವತ್ ನೀವು ತೋಪು. ಈ ಥರ ಮನೆಗಳು ಇವಾಗ ಎಲ್ಲವೇ ಹಳ್ಳಿಗಳಿಗೆ ಬರಬೇಕು ನೋಡ್ರಿ. ಒಂದೊಂದು ಮನೆನೂ ಎಷ್ಟು ಚೆನ್ನಾಗೈತೆ. ಯಾವ ಮೋಲ್ಡು ಈ ಮನೇಲಿ ಇದು ಸಂತೋಷ, ಮೋಲ್ಡ್ ಮನೇಲಿ ಸಿಗಲ್ಲ. ಗಾಳಿ ವಾಟ ಚೆನ್ನಾಗಿರ್ತದೆ. ಹಾ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರ ಬೆಟ್ಟದಲ್ಸೂರು. ಆಲ್ರೆಡಿ ಸುಮಾರು ಜನ ಬಂದ್ಬಿಟ್ಟವ್ರೆ. ಓ ಇದೊಂಥರ ನಮ್ಮ ಮುತ್ತತ್ತಿ ಥರ ಇದು, ಅಂದರೆ ಅಷ್ಟು ದೊಡ್ಡದಿಲ್ಲ. ಕೆರೆ ಗಿರೆ ಆ ಥರ ಏನಿಲ್ಲ. ಕಾರ್ಗಳು ಬೇಜಾನ್ ಕಾರ್ಗಳವೆ, ಅಡುಗೆ ಬೇಯಿಸ್ತಾವ್ರೆ. ಓಹೋ ಇಲ್ಲಿ ಸರಿಯಾಗಿ ಐತೆ. ಹಾಲ್ ಥರ ಮಾಡೋರು ಸಕದಾಗ ಮಾಡೋರಲ್ಲ ಪೂಜೆ ಇಡ್ತಾರೆ. ಪೂಜೆ ಮಾಡೋಕ್ಕೆ. ಶೌಟ್ರಿ ಥರ ಇದೇನು ಹಿಂಗೆ ಕಟ್ಟೋರಲ್ಲ ಇದೆಲ್ಲ. ಸಿಸ್ಟರ್ಗೆ ಹೋಗಿ ಎಲ್ಲರೂ ಇದ್ರೆ ಯಾರ ಉದ್ರೋಗಿದ್ದೀರಾ ಕೆಳಗಡೆ? ಎಲ್ಲ ಇದ್ದೀರಾ? ಅಲ್ಲ ನೀವು ಯಾಕೆ ಕುಂಬಳಕ್ಕೆ ಕಳ್ಳ ಅಂದ್ರೆ ಹೆಗಲ್ಬಿಟ್ಟು ನೋಡ್ಕೊಳ್ಳೋದು?
ಎಷ್ಟು ಹಚ್ಚಿದ್ದೀನಿ. ಇಲ್ಲಿರೋದು ಹಚ್ಬೋದಾ? ಇಲ್ಲೇ ಎತ್ತಿಗೆ ಇಲ್ಲೇ ಹೆಚ್ಚು. ನಾನೇ ಮ್ಯಾಜಿಕ್ ಮಾಡಿದೆ. ನಾನು ಮ್ಯಾಜಿಕ್ ಮಾಡಿದೆ ನಿಕ್ಕೆ. ವಾಣ 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 ನಾನೇ ಸಿಕ್ಕಾಪಟ್ಟೆ ಭಕ್ತಿ. ದೇವರೇ, ಕೋಟಿ ಲಕ್ಷ ಕೊಡೋದಿದ್ರೆ ನನಗೆ ಕೊಡಪ್ಪ. ಭ್ರಮೆ ಭ್ರಮೆ ಎಲ್ಲ 50-100 ಕೊಡಪ್ಪ ಸಾಕು. ಶೇರ್ ಬೇಕು ನಮಗೂ ಕೊಡಂಗಿದ್ರೆ. ಅಯ್ಯೋ, ಇವನಿಗೆ ಭಕ್ತಿ ಜಾಸ್ತಿ. ಚೇಂಜ್ ಇಲ್ವೇ? ಐದು ಫೋನ್ ಪೇ ಮಾಡ್ತೀನಿ ಬಿಡು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಎಷ್ಟು ಒಂದು 20 ರೂಪಾಯಿ. ನಾನು ತಿನ್ನೋ 50 ರೂಪಾಯಿ ಇತ್ತು ಹುಡುಗ ಇದ್ದಾಗ. ಇಷ್ಟೇ ಚಿಕ್ಕದು. ಅಯ್ಯೋ, ಡಬಲ್ ಮೀನಿಂಗು ಸರ್. ಅದೇ ಹೇಳಿದ್ದು. ಫೋನ್ ಪೇ ಪುಣ್ಯಕ್ಕೆ ಇಲ್ಲಿ ನೆಟ್ವರ್ಕ್ ಬರ್ತಾಯಿದೆ. ನೆಟ್ವರ್ಕ್ಗಳೇ ಇರ್ತದಪ್ಪ. ಇಲ್ಲ ಆಗಿಲ್ಲ, ಕಾಣ್ತಾನೆ ಇಲ್ಲ. ಐಸ್ ಫ್ರೀಜ್ ಇಲ್ವಾ? ಅಂಗಡಿ ಎತ್ಕೋಬೋದು. ಇದು ಇವಾಗ ಹೊಸ ಗಾಡಿ ಆರ್ಡರ್ ಮಾಡಿದ್ದೇನೆ, ಬರಬೇಕು. ಜನರೇಟರ್ ಇಲ್ಲ, ಏನಿಲ್ಲ. ಅದ್ ಸರಿ, ಈ ಹಿಟ್ ರುಬ್ಬಕ್ಕೆ ಅಂತ ಒಂದು ಮಿಷಿನ್ ಬಂದಿದ್ಯಲ್ಲ, ಅದಕ್ಕೇನಂತಾರೆ ಸರ್? ಪೆದ್ದ ಅಷ್ಟು ಗೊತ್ತಾಗಲ್ವಾ? ಓದಿದ್ದೀನಿ ಅಂತ್ಯಾ? ಜನರೇಟ್ರು. ಏನು ಜನರೇಟ್ರು? ಅದು ಕೂಲಿಂಗ್ ಇರೋ ಅಷ್ಟೇ. ಕೂಲಿಂಗ್ ಇರುತ್ತೆ ಅದರಲ್ಲಿ. ಆಯ್ತು, ಚಾರ್ಜ್ ಹಾಕೋ ಹೋಗ್ತಿದೀಯಾ? ಅದಕ್ಕೆ ಜನರೇಟರ್ ಬರೋದಿರ್ತಾರೆ ಡೈರೆಕ್ಟ್ ಗಾಡಿ ಬರುತ್ತೆ. ಅದೇನ್ ಕೂಲಿಂಗ್ ಮಾಡ್ತೀರಾ? ಮನೆಯಲ್ಲೇ ಕೂಲಿಂಗ್ ಮಾಡೋದೇನಾ? ನಾನು ತಿನ್ನೋವಾಗ ಇದಕ್ಕಿಂತ ದಪ್ಪ ಇತ್ತು, 10 ರೂಪಾಯಿ ಇತ್ತು. ಇದೇನಿದು ವೈಟ್ ಕಲರ್ ಬಿಟ್ಟು ಬೇರೆ ಕಲರ್ ಐತಮ್ಮ? ಬಾದಾಮಿ. ಯಾರ 4 ಪೀಸ್ ಇಟ್ಕೋರೆ ನಮ್ಮ ಅಕ್ಕ. ಹಾಂ ಸರಿ. ಫೋಟೋ ಹಿಡಿಬೇಕ ನೀವು? ಮತ್ತೆ ಇವ್ರು ಸರಿಯಾಗಿರೋದೇ ಹುಡ್ಕುದ್ರಪ್ಪ. ಸೌದೆ ತಾಳ್ರಿ, ಕ್ಯಾಚ್. ಚುಚ್ಬಿಟ್ಟಿರ ಆಮೇಲೆ ಪಾಪಕ್ಕೆ ಇಡ್ಲಿ ಚೆನ್ನಾಗಿಲ್ಲ ಅಂತ ಬೈದಿ. ಇಡ್ಲಿ ಚೆನ್ನಾಗಿಲ್ಲ ಅಂತ ರೇಗಿಸ್ಬಿಟ್ಟಿದೀವಲ್ಲ, ಚುಚ್ಬಿಟ್ರೆ ಹುಷಾರು. ಕಣ್ಣಿಗೆ ಚುಚ್ಬಿಟ್ಟಿರ. ನಾನೇ ಬಿದ್ದೋಗ್ಬಿಟ್ಟಿದ್ದೆ ಇವಾಗ. ಯಪ್ಪ ಅಲ್ವಾ? ಚೆನ್ನಾಗಿ ಅಷ್ಟೇ ಒಂದ್ಸರಿ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾ ಇದ್ದೋ ಚೆನ್ನಾಗೈತೆ ಅಂದ್ಬಿಟ್ಟು. ಅದಕ್ಕೆ ಇವಾಗ ಅಲ್ವಾ? ನನಗೆ 5 ಪ್ಲೇಟ್ ಪಾರ್ಸಲ್ ಮಾಡು. ನಂಗೂ 5 ಪ್ಲೇಟ್. ನಿಮಗೆ ಓಹ್ ಏನೋ ಮಾಡ್ತಾರ. ಯಾರು ನೋಡೋಣ. ನೀನೇನಪ್ಪ ಭಾರಿ ಐಕಂಬಂದ್ಬಿಟ್ಟಿದ್ಯಾ? ಸಿಕ್ಕಾಪಟ್ಟೆ. ಹಾಂ ಅದು ಓಹೋ ಏನೋ ಮುಟ್ಟೈತಲ್ಲ ನನಗೆ. ಅದಕ್ಕೆ ಒಂದು ಮುಟ್ಟಲ್ಲ ಅಂತಾನೆ ಮುಟ್ಟಲ್ಲ ನಾನು. ಇದೇ ಕೋಳಿನ ಮರ್ಡರ್ ಮಾಡಕ್ಕೆ ಬಂದಿರೋದು ಎಲ್ಲ ಸೇರ್ಕೊಂಡು. ಏನು ಕಚ್ಚೋದು ಹಿಡ್ಕೊಳಕ್ ಹೋದ್ರೆ ಕಚ್ಚುತ್ತೆ. ಇಡೀರಿ ಒಂದ್ಸರಿ ಕಚ್ಚಿಸ್ಕೊಳ್ಳಿ ನೋಡೋಣ. ಕೂತ್ಕೊಳ್ದು ನಾನು ಅದಕ್ಕೆ ಮುಟ್ಟಲ್ಲ ಅಂದಿದ್ದು. ಕಚ್ಚಕ್ ಬರುತ್ತೆ.
ನೋಡ್ತಾ ಇತ್ತು ಅಷ್ಟೇ, ಕಚ್ತಾ ಇಲ್ಲ ಅದು. ಇಲ್ಲ, ಕುಗ್ತದೆ, ಜೊಲ್ ಸೋರಿಸ್ತೈತೆ. ನೀರ್ ಕಾಯಿಸ್ಲಿ, ಆಮೇಲೆ ಇಟ್ಕೊಂಡು ಅಯ್ಯಪ್ಪ ಅಗಳ ಈ ಥರ ಒಲೆಯಲ್ಲಿ ಇಡಬೇಕಾದ್ರೆ ಮಣ್ಣು ಹಾಕಿದ್ರೆ ಒಳ್ಳೆಯಕ್ಕೆ ಈಜಿ ಆಗುತ್ತಾ? ಅದಕ್ಕೆ ಒಳ್ಳೆಯಕ್ಕೆ ಈಜಿ ಆಗೋದು, ಹೆಣ್ಮಕ್ಳಿಗೆ ಕೆಲಸ ಕಡಿಮೆ ಅಂತ. ಹೆಣ್ಮಕ್ಳು ಸೋಂಬೇರಿ ಅಂತ ತಿಳ್ಕೊಬೇಕು. ಇನ್ನು ನಾನು ಯಾರು ಹೋಗಿ ಇನ್ನು ಹೆಂಗ್ ಒಂದು ವರ್ಷನೇ ನೀವು ಮಗ ಪೆಪ್ಪರ್ ಧೂಳೆಲ್ಲ ಕಡೆಗೆ ಮಾಡ್ತೀರಿ ನೀವು. ಅಣ್ಣ 8 ಪಾತ್ರೆ ಐತನ ಈ ಥರ. ಇದು ಗೊತ್ತಾ? ಹೆಚ್ಚಿಬಿಟ್ಟವ್ರೆ ಚಿಕನ್. ಇದ್ರ ಮೇಲೆ ಬಿಟ್ಬೇಕು ಇದು. ಇಲ್ಲ ಇನ್ನೂ ಗಿನ್ನಿದಲ್ಲ ಸ್ವಲ್ಪ ಅದು. ಏನು ಮಾಡ್ತೀರಾ? ಚಿಲ್ಲಿ ಚಿಕನ್, ಚಿಕನ್ ಚಾಪ್ಸ್, ಚಿಕನ್ ಫ್ರೈ, ಚಿಕನ್ ಕೊಳಂಬು. ಚಿಕನ್ ಕೊಳಂಬು ಹೆಂಗೆ ಮಾಡೋದು ಅಂತ ತೋರಿಸ್ಬಿಡ್ರಿ. ಸಾಂಬಾರು. ಚಿಕನ್ ಅರ್ಶಿನ ಸ್ನಾನ ಮಾಡಿಸ್ಬಿಟ್ರಪ್ಪ. ಚಿಕನ್ನ ದೃಷ್ಟಿ ಹಿಂಗೆ ತೆಗೆದು ಅರ್ಶಿನ ಪುಡಿ ಸ್ನಾನ ಮಾಡೋದು. ಚಿಕನ್ ಇದು ಅರಮನೆ இடத்துல ரெடி பண்ணுறீங்களா? ಸಾರು ಕಲ್ತಷ್ಟು ಕತ್ನೆ ಪುಸ್ತಕ ಅದು ತಾಳಿ ಚಿಕ್ಕ. ಏನೋ ಮಾಡ್ತಾಯಿದ್ದೆ ಮಲ್ಡ್ರು, ಕೋಳಿ ಮಲ್ಡ್ರು ಮಾಡ್ತಾವನೆ ಫ್ರಾನ್ಸಿಸು. ಸನ್ಫ್ಲವರ್ ಆಯಿಲು, ಈರುಳ್ಳಿ, ಎಣ್ಣೆ ಕಾಯ್ದೆ ಎಲ್ಲ ಆಂಗ್ಲೆ ಹಾಕ್ತವೆ. ಕಾಲಿಟ್ಬಿಟ್ಟೆ ಸಾಕಿಷ್ಟು. ನಮ್ಮ ಹಂಗೆ ಇರ್ತವಮ್ಮ. ಯಾಕೆ ಮಿನ್ಕೋಳಿದಾ ಇದು ಕೊಂದ ಏಕೆ ಡೌನ್ ಆಯ್ತಾ? ಕರೆಕ್ಟ್ ಅವೇ ಅದಕ್ಕೆ ನೀನು ಇರಬೇಕು ಇಂಜಿನಿಯರು. ಕೋಳಿ ಸ್ನಾನ ಮಾಡಿಸ್ಬಿಟ್ಟು ಕೂದಲೆಲ್ಲ ಕಿತ್ತಾಕ್ತವ್ರೆ. ನೀಟಾಗಿ ಸಿಯಪ್ಪ. ಅಯ್ಯೋ ಹಣಮ್ಮ ಸ್ವಲ್ಪ ಮಸಾಲೆ ಏನು ಮನೆ ರುಬ್ಕೊಂಬಂದ್ಬಿಟ್ಟಿದ್ದೀರಾ? ಚಿಕನ್ ಸಾಂಬಾರ್ ಮಸಾಲೆ ಬೆಸ್ಟ್ ಐಡಿಯಾ ಅಲ್ವಾ? ಸುಮ್ಮನೆ ಇಲ್ಲೆಲ್ಲ ಬಂದು ಓದಾಡೋದಕ್ಕೆ. ನೀಟಾಗಿ ಸಿಯಪ್ಪ ಫ್ರೆಂಚಸ್. ಕೂದಲಿರಬಾರ್ದು ಒಂದೂ ಒಳ್ಳೆಯಲ್ಲಿ. ನೆಕ್ಸ್ಟ್ ಐತಿ ಸತಿ ನಾವು ಮಾಡ್ತೀವಲ್ಲ ಅವಾಗ ನೀವೇ ಕುಕ್ಕು. ನಾನು ಎಲ್ಲ ಎತ್ತೆತ್ತು ಕುಗ್ತಾ ಇರ್ತೀನಿ. ಅವಕ್ಕನ್ನು ಚೆಕ್ ಮಾಡಿಬಿಡೋಣ. ಹಾಂ, ಅವ್ರ ಶೆಫು ಯಾರು ಸ್ವಲ್ಪ ನೀಟಾಗಿ ಹಚ್ಕೊಡ್ತಾರೆ. ನೀ ಪುಡ್ಸ್ಕೊಂಡಿ ಸೊಂಡ್ರು ಒಕ್ಕರ್ ಕಾಲು ನೋದಲ್ಲ. ಪುಡ್ಸ್ಕೊ ಅಪ್ಪಡೆ ಒಳಸಿನೋ ಕಾಲು ಸರೋಗಿಲ್ವ ಇನ್ನ? ಕುತ್ಕೊಳಕ್ಕಾಗಲ್ಲ. ನೀವೇನೋ ಮಾಡಿದಿರ ಅವ್ನಿಗೆ ಹಂಗ್ರೆ? ಓದ್ ಜನದಲ್ಲಿ ಏನೋ ಮಾಡಿದ್ರ ಅದಕ್ಕೆ ಈ ಜನದಲ್ಲಿ ಬಂದು ಕೂತ್ಬಿಟ್ಟವನೆ. ಯಾವಾಗ ಕಲ್ತೀವಲ್ಲ? ಚಿಕ್ಕ ವಯಸ್ಸಲ್ಲಿ ಕತ್ಕೊಂಡವನೆಲ್ಲ. ಕಾಡು ಮನ್ಸ ಇದ್ದಂಗೆ ಇವನೊಂಥರ. ನಮ್ಮ ಡ್ರೈವಿಂಗ್ ಕೆಲ್ಸಕ್ಕೆ ಬಾ, ಎಲ್ಲ ಕಲ್ಸ್ಕೊಡ್ತೀವಿ. ಚಿನ್ಸ ಕಟ್ಕೊಂಡ ಏನು ಹಾಕಿರೋದು? ಏನೇನು ಹಾಕಿದ್ದೀರಾ? ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ. ಓಹೋ, ಇಲ್ಲಿ ನೋಡಿ ಐಸ್ ಕ್ರೀಮ್ ಮೊತ್ಕೊಂಡ್ಬಂದಿರೋದು ಕೊಡ್ತಪ್ಪ ಪಾಟಿ ಕೊಡು. ಇವತ್ತು ನಾನು ಅಡುಗೆ ಮಾಡೋದಂತೆ, ಮಿಕ್ಕಿದವ್ರು ಅಡುಗೆ ಮಾಡೋದಂತೆ. ಹೌದು ಹಂಗೆ. ಇವಾಗ ಇದು ಬೆಂದ್ಬಿಡ್ತದ ನಾಟಿ ಕೋಳಿ? ಬೇಯಲ್ಲಣ್ಣ ಇದು. ಬುದ್ಧಿವಂತರು. ಅದಕ್ಕೆ ಇವಾಗ ಸಪ್ರೇಟು ಉಪ್ಪು ಖಾರ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆಮೇಲೆ ಬೇಯಿಸ್ಬಿಟ್ಟು ಬಗ್ಗಿಸ್ಬೇಕು. ಈಗ ಬೇಯ್ತದ? ನಾಟಿ ಕೋಳಿ ಬೆಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಅದ್ರೂ ಗಟ್ಟಿಯಾಗೈತೆ ಹೋಗ್ಲಿ ಕಡಿಕೆ. ಕೆಳಗಡೆ ಐಸ್ ಕ್ರೀಮ್ ಬಿದ್ದೋಯ್ತದೆ. ಇದ್ರೊಳಗೆ ಬಿಡಿಸ್ಬಿಟ್ಟಿದೆ ಆಮೇಲೆ ಹುಷಾರು. ನಾನು ಮಾತ್ರ ತಿನ್ನೋಲ್ಲ ಆಮೇಲೆ. ಅದೇ ಅದು ಬಕೆಟ್ ಅಂತ ಕೊಟ್ಬಿಡೇನು. ತಿರುಪು ಏನು ಮಾಡ್ತೀನಿ ಕುದಿಯಕ್ಕ? ಫಸ್ಟು ನೀರು ಕುದಿಸ್ಬಿಟ್ಟು ಆಮೇಲೆ ತಾನೇ ಕೇಕ್ ತಣ್ಣೀರು
ಅವ್ರಿಗೆ ಬೈತಾರೆ ಮುದ್ದೆ ತಾನೆ ಅನ್ನಕ್ಕಲ್ವ ಸೀಲ್ಗಿಲ್ ಪರ್ರನ್ ಬೆಳ್ಸಿಪ್ಪದ ಇದು ಮುದ್ದೆ ಮಾಡ್ತಾ ಇದೀವಿ. ಇದು ವೈಟ್ ರೈಸ್. ಅದೇನದು ಸಾಂಬಾರ? ಇದು ಚಿಕನ್ ಸಾಂಬಾರ್. ಅದನ್ನೇ ಹಾಕಂತ ತಿನ್ಸಂಗಿದ್ಯಾ ಸಾಂಬಾರನ್ನ? ಇವರು ಕುಕಿಂಗ್ ಭಟ್ರು, ಇವರು ಕುಕಿಂಗ್ ಮಾಸ್ಟ್ರು. ಇವತ್ತು ನಾವು ಭಟ್ರಲ್ಲ, ಇವರು ಕಾಮಿಡಿ ಮ್ಯಾನ್. ಇವರು ಇವತ್ತು ನಾವು ಭಟ್ರಲ್ಲ, ಸುಮ್ಮನೆ ಇವಾಗ ನಾಟಿ ಕೋಳಿಗೆ ಮಸಾಲೆ ಮಿಕ್ಸ್ ಮಾಡ್ತಾ ಇದೀವಿ. ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದೇ ಥರ ಮಾಡಬೇಕು. ಹೆಚ್ಚು ಕಮ್ಮಿ ಆದರೆ ತಿನ್ನೋಕ್ಕಾಗಲ್ಲ. ತಿಂದವ್ರು ಗ್ಯಾರಂಟಿ ಇಲ್ಲ ಅಷ್ಟೇ. ನೀಟಾಗಿ ನೋಡ್ಕೊಂಡು ಮಾಡಿ. ನಿಮ್ಮನ್ನು ನೋಡ್ಕೊಂಡು ಅಡುಗೆ ಮಾಡ್ಬೇಕು. ನಮ್ಮ ವಿಡಿಯೋ ಕಂಪಲ್ಸರಿ ನೋಡ್ರಿ, ಪದೇ ಪದೇ ನೋಡ್ತಾ ಇದ್ರೆ ವಿಡಿಯೋ ನೋಡಿದ್ರೆ ಅಡುಗೆ ಮಾಡ್ಬೋದು ನೀವು ಮನೆಯಲ್ಲಿ. ಇಲ್ಲಾಂದರೆ ಗಂಡಿರನ್ನ ಮನೆ ಬಿಟ್ಟು ಓಡಿಸ್ಬಿಡ್ತೀರಾ, ಅಡುಗೆ ಮಾಡಾಕ್ತಾರೆ ನೀವು. ನೋಡ್ತಾರೆ ಹೇಳಪ್ಪ. ಮೋನಿ ಸೈಲೆಂಟ್ ಇರಮ್ಮ. ಹಳ್ಳಿ ಸ್ಟೈಲ್ ಕುಕಿಂಗ್ ಆದರೆ ನೀವು ಹಿಂಗೆಲ್ಲ ಪ್ಯಾಕೆಟಲ್ಲಿ ಹಾಕಂಗಿಲ್ಲ, ನೀವೇ ರೆಡಿ ಮಾಡ್ಕೋಬೇಕು. ಇದೆಲ್ಲ ಹೈಬ್ರಿಡ್. ಒಳ್ಳೆ ಹಳ್ಳಿ ಸ್ಟೈಲು. ಇದು ನಾಟಿನಲ್ಲ, ಇದು ಕಡೆ ಹಳ್ಳಿ ಸ್ಟೈಲ್ ಏನಲ್ಲ. ಮಜಾ ತುಲನವ ವಾಣಸಿ ಬಾ ಹೆಂಗಮ್ಮ ಕೊಟ್ಟೆ ಚಿಂಚಿ ಸೂಪರ್ ಆಗಿರುತ್ತೆ. ನಮ್ಮ ಕಲ ನಾವು ಕಡ್ಡಿ ಹಾಸ್ಬಿಡ್ತೀವಿ, ಹಿಂಗೆಲ್ಲ ಇದು ಕೋಡ್ ಹಾಕ್ತೀವಿ. ಎಷ್ಟು ಮೋಸ ಬರೋ ಅದೇ 20 ರೂಪಾಯಿ. ಇನ್ನಿದೆ ಅದೆಷ್ಟು ಇರ್ತದೋ ಫೋನ್ ಆಯಿತು ನೋಡಿ. ಎಲ್ಲ ಹಿಂಗೆ ಮೇಲೆ ಹಾಕ್ಬಿಟ್ಬಿಟ್ಟು ಬಿಟ್ಬಿಡ್ಬೇಕು. ನೀರು ಉಯ್ದುಬಿಟ್ಟಿರಾ, ನೀರು ಉಯ್ದ್ರೆ ಮಟನ್ ಬೆಂದ್ಬಿಡ್ತದೆ, ನಾಟಿ ಕೋಳಿ ಬೆಂದ್ಬಿಡ್ತದೆ. ಹಂಗಂತ ನಾವು ಹೇಳ್ತೀವಿ, ನೀವು ಹಂಗೆ ಮಾಡಬೇಡಿ, ನೀಟಾಗಿ ಮಾಡಿ. ಸೀದಾ ಐತಿರೋದು ಅಣ್ಣ ಕಟ್ ಮಾಡಿ ಹಾಕ್ಬೇಕಣ್ಣ ನೀನು. ತಂದ್ಬಿಟ್ಟು ಬಂದಿ ಕಟ್ಟು ಗಿಟ್ಟು ಏನು ಮಾಡಲ್ಲ. ತನು 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 ತಿನ್ನಿಲ್ಲ, ಎಲ್ಲ ಹಂಗೆ ಹಾಕಿರ್ತಾರೆ. ಹಿಂಗೆ ಹಾಕು. ನೀರು ಯಾವ ಸ್ಟೈಲ್ ನೀರು ನೋಡಿ, ಪಾತ್ರೆ ಇಲ್ಲಾಂದ್ರೆ ಈ ಥರ ಪ್ಲೇಟಲ್ಲಿ ತರಬೇಕು, ಲೋಟ ಇಲ್ಲಾಂದ್ರೆ ಒಟ್ಟಿನಲ್ಲಿ ನೀರು ಹಾಕಿ. ನೀರಿಲ್ಲ ಅಂದ್ಬಿಟ್ಟು ಮಸಾಲೆ ಒಯ್ದುಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಕಣ್ಣುದಲ್ಲ. ನಿಮ್ಮ ಯಜಮಾನ್ರು ಕಷ್ಟ ಬಿದ್ದು ಅಡುಗೆ ಮಾಡ್ತಾ ಇರೋದು ನಾವು. ಫೋನ್ ಐತಿ ತಿಂತ ಇರೋದು ಅವರು. ಫೋನ್ ಐತಿ ಅಂತ ಅವರು. ಉಪ್ಪು ಹೆಂಗೈತೆ? ಕೊಡ್ರಲ್ಲ ಉಪ್ಪು. ಅದು ಹೇಗಣ್ಣಲ್ಲ ಇನ್ನ ಹೇಗೆ ನಿಕ್ಕಾಕ್ರು. ಅಷ್ಟು ಇತ್ತು ಲಾಸ್ಟಲ್ಲಿ ಹಿಂಗೆ ನಿಧಾನಕ್ಕೆ ಎತ್ತಿ ಹಿಂಗೆ ಟೇಸ್ಟ್ ನೋಡಬೇಕು. ಪಾತ್ರೆ ಹಿಡಿತಾನೆ ಇಲ್ವಲ್ಲಣ್ಣ, ಚೆನ್ನಾಗಿಲ್ಲ. ಸಖತ್ ಬಸ್ಕೋ ಇದು ಕಲ್ಲ ಐತಿ ಹಾಂ ಜಾಗ. ನಾವು ಚೆನ್ನಾಗಿಲ್ಲ ಅಂತ ಹೇಳ್ತೀವಿ, ನೀವು ಮಾಡ್ಕೊಂತಿದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಇದು ಏನು ಇನ್ನೂ ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ರೆಡಿ ಆಗ್ಬಿಡ್ತದ ನೋಡಿ. ಈ ಥರ 5 ನಿಮಿಷ ಬಿಟ್ಟು ಮುಚ್ಚಬೇಕು. ಇನ್ನೂ ಒಂದು 10 ನಿಮಿಷ ಬಿಟ್ಕೊಂಡು ತೆಗೀರಿ. ಇವಾಗ 10 ನಿಮಿಷ ಆಗಿದೆ. ಇವಾಗ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀವಿ. ಎಲ್ಲ ನೀಟಾಗಿ ನೋಡ್ಕೊಳ್ಳಿ. ಆಮೇಲೆ ಮರ್ತ್ಕೊಬಿಟ್ಟಿರ, ಅದ ಹೇಳಿಲ್ಲ ಇದು ಹೇಳಿಲ್ಲ ಅಂದ್ಬಿಟ್ಟು. ಇವಾಗ ರಾಗಿ ಮುದ್ದೆ ಮಾಡ್ತಾಯಿದ್ದೀವಿ. ಫಸ್ಟು ಅಕ್ಕಿ ಅನ್ನ ಬೇಯಿಸ್ಕೋಬೇಕು, ಆಮೇಲೆ ರಾಗಿ ಹಸಿಟ್ಟು ಹಾಕಬೇಕು. ಹಂಗೆ ತಟ್ಟಿ ಹಿಡಿತಾ ಇದೀವಿ. ರಾಗಿ ಮುದ್ದೆ ಮಾಡೋದು ನಮ್ಮ ಬೆಂಗಳೂರಲ್ಲಿ ಯಾರಿಗೂ ಹೆಣ್ಮಕ್ಳಿಗೆ ಸರಿಯಾಗಿ ಗೊತ್ತಿಲ್ಲ. ಇವಾಗ ನೀಟಾಗಿ ಕಲ್ತ್ಕೊಳ್ಳಿ. ಇದರಲ್ಲೇನು ಇಲ್ಲ, ಅದು ಗ್ರೇವಿ ಅಷ್ಟೇ ರೀ. ಅಷ್ಟೇನಾ? ಜನ ಬರ್ತಾರೆ. ನಾವು ಹೋಗೋಷ್ಟು ಒಂದು 4 ಗಂಟೆ ಆಗಲ್ವಾ? 4-5 ಗಂಟೆ. ಎಲ್ಲಿಗೆ? ಊರ್ಗ? ಇಲ್ಲೇ 3 ಗಂಟೆ. ಹೌದಾ? 3 ಗಂಟೆ ಆದರೂ ಊಟ ಕೊಡಿಲ್ಲ ನೀವು. ಕಿಂಡತೆ ಅನ್ಕೊಂಡ್ರು ಮುದ್ದೆ. ನೀ ಪೊಣ್ಣೆ ಕಣ್ಣಿ ಮುಕ್ಕದು. ಇರೆಯಾ
ನೀನಾ ಪಾರ್ಕ್ ಡ್ಯಾನ್ಸ್ ಮಾಡು ಡ್ಯಾನ್ಸು. ಡ್ಯಾನ್ಸ್ ಮಾಡಮ್ಮ. ಎಲ್ಲ ಬ್ಯಾಲ್ಕೈ ಎಲ್ಲ ಆ ಮರ ಹೆಂಗತ್ತದು? ಹಾ ಮರ ಹೆಂಗತ್ತದ ಇವಾಗ ಅದನ್ನ? ಅಪ್ಪ ಮತ್ತೆ ನಾನು ಮರ ಹತ್ತೇನಪ್ಪ ತಪ್ಪ ಕಡ್ಮನ್ಸ ಸರು ಎಲ್ಲ ಕಾಯಿ ರಂಗವಪ್ಪ. ಏನು ಹತ್ತೇ ಬಿಟ್ಟೆ? ಅಯ್ಯೋ ಮುರ್ದಿಗೆದೋಗ್ಬಿಡೋದು ಸ್ವಾಮಿ. ಬರೀ ಒಂದೇ ಒಂದು ಇದು ಉದುರ್ಲಿಲ್ಲ. ಕೊಂಡಾದ್ರ ಏಪ್ಪ ಕೂಳೆಗಳೈತಪ್ಪ ಇಲ್ಲಿ. ಅಪ್ಪ ಕೂಳೆ ರೋಡ್ ಕ್ಲೀನ್ ಮಾಡಿರೋದು. 10,000 ಅಲ್ಲ?